ಮಾತನಾಡ್ತಕ್ಕಂಥದ್ದಲ್ಲ ಅಥವಾ ಒಂದು ರಾಜಕೀಯ ಪಕ್ಷವಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಾರ್ವಜನಿಕ ವಲಯದಲ್ಲಿ ಈ ಸರ್ಕಾರದ ನಡೆ ನುಡಿ ಹೇಗಿದೆ ಅನ್ನುವಂಥದ್ದನ್ನ ಚರ್ಚೆ ಆಗ್ತಾ ಇದೆ. ಇವತ್ತು ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ, ನೀರಾವರಿ ಯೋಜನೆಗಳು ಕುಂಠಿತ ಆಗಿದ್ದಾವೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಆದರೆ ಇವತ್ತು ಕಳೆದ 33 ತಿಂಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ, ಮೊದಲನೇ ದಿನದಿಂದ ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ನಾನಾ ಕುರ್ಚಿ ಕಾಳಗದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ತೊಡಗಿಸಿಕೊಂಡು ಇವತ್ತು ಆಡಳಿತವನ್ನು ಸಂಪೂರ್ಣವಾಗಿ ಇವತ್ತು ಮರ್ತಿದ್ದಾರೆ. ಇವತ್ತು ಒಂದು ಕಡೆ ಕಾನೂನು ಸುವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನಾನು ಹೇಳ್ತೇನೆ, ಇವತ್ತು ಈ ಮನ್ರೇಗಾ ವಿಚಾರದಲ್ಲಿ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮಸ್ಥರಿಗೆ ಆ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಏನಾದರೂ ಅನ್ಯಾಯ ಆಗ್ತಾ ಇದ್ದಿದ್ರೆ ಇವ್ರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಏನು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗಿರ್ಲಿಲ್ಲ. ಇವತ್ತು ಗ್ರಾಮಗಳಲ್ಲಿ ದಂಗೆ ಹೇಳ್ತಾ ಇದ್ರು. ಬಹುಶಃ ಇವತ್ತು ಗ್ರಾಮಗಳಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಆ ಮನ್ರೇಗಾದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಇವತ್ತು ವಿಕಸಿತ್ ಭಾರತ್ ಮತ್ತು ಜಿ ರಾಮ್ಜಿ ಎನ್ನುವಂತ ಒಂದು ಯೋಜನೆಯನ್ನ ತಂದಿದ್ದಾರೆ. ಇದರಲ್ಲಿ ಇವತ್ತು ಬಹಳಷ್ಟು ವ್ಯತ್ಯಾಸ ಇದೆ. ಇದರಲ್ಲಿ ಹಿಂದೆ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇವಲ 174 ದಿನಗಳಿಗೆ ಮಾತ್ರ ಇವತ್ತು ಕೂಲಿ, 174 ದಿನಗಳಿಗೆ. ಅದಕ್ಕೆ ಇವತ್ತು ತಂದಿರ್ತಕ್ಕಂಥ ಯೋಜನೆಯಲ್ಲಿ ಇವತ್ತು 375 ರೂಪಾಯಿ. ಹಿಂದೆ ಇವರು ಕೊಡ್ತಾ ಇರ್ತಕ್ಕಂಥದ್ದು 100 ದಿನಗಳಿಗೆ, ಆದರೆ ಒಂದೊಂದು ದಿನಕ್ಕೆ 174 ರೂಪಾಯಿ ಕೂಲಿ ಕೊಡ್ತಾ ಇದ್ರು. ಆದರೆ ಇವತ್ತು NDA ಸರ್ಕಾರ ಇವತ್ತು 25 ದಿನಗಳು ಜಾಸ್ತಿ ಮಾಡಿದ್ದಾರೆ, 125 ದಿನಗಳು ಮಾಡಿದ್ದಾರೆ. ಆದರೆ ಒಂದೊಂದು ದಿನಕ್ಕೆ 375 ರೂಪಾಯಿ ಇವತ್ತು ಕೂಲಿಯನ್ನ ಕೊಡ್ತಾ ಇದ್ದಾರೆ. ಇದು ಬಹಳ ಸಂತೋಷದಿಂದ ಇವತ್ತು ಜನ ಖುಷಿಯಾಗಿದ್ದಾರೆ. ಎರಡನೇದು, UPA ಆಡಳಿತದಲ್ಲಿ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ 17,400 ರೂಪಾಯಿ ಬರ್ತಾ ಇತ್ತು. ಇವತ್ತು 125 ದಿನಗಳ ಲೆಕ್ಕದಲ್ಲಿ ಇವತ್ತು 46,875 ರೂಪಾಯಿ ಇವತ್ತು ಬರ್ತಾ ಇದೆ. ಇವರ ಕಾಲದಲ್ಲಿ 17,400. ಇವತ್ತು NDA ಸರ್ಕಾರದಲ್ಲಿ ಈ ಒಂದು ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆಯಲ್ಲಿ 46,875 ರೂಪಾಯಿ ಇವತ್ತು ಬರ್ತಾ ಇದೆ. ಅದರ ವ್ಯತ್ಯಾಸ ನಿಮಗೆ UPA ಗೌರ್ಮೆಂಟ್ ಅಲ್ಲಿ ಏನಾಗ್ತಾ ಇತ್ತು, ಇವತ್ತು NDA ಗೌರ್ಮೆಂಟ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಇವತ್ತು ಬೋಗಸ್ ಕಾರ್ಮಿಕರ ಹೆಸರಿನಲ್ಲಿ ಇವತ್ತು ಮಧ್ಯವರ್ತಿಗಳು, ಗುತ್ತಿಗೆದಾರರು ಇವತ್ತು ಹಣ ಹೊಡಿತಾ ಇದ್ದಾರೆ. ಇವತ್ತು ನೇರವಾಗಿ ಒಂದು DBT ಮುಖಾಂತರ ಇವತ್ತು ಹಣ ಇವತ್ತು ಆ ಫಲಾನುಭವಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ಇವತ್ತು ತಾವೆಲ್ಲರೂ ಕೂಡ ಗೊತ್ತಿದೆ, ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ RDPR ಕಮಿಷನರ್ಗೆ ದೂರುಗಳನ್ನ ಕೊಟ್ಟು ಅನೇಕ ಬಿಲ್ಗಳು ಕೂಡ ಸ್ಟಾಪ್ ಆಗಿದ್ದಾವೆ. ವಿತ್ JCB ಫೋಟೋಗಳನ್ನ ಇವತ್ತು ಇಡೀ ಕರ್ನಾಟಕದಲ್ಲಿ JCBಗಳಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಯಾರಿವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳು ಇವತ್ತು JCBಗಳನ್ನ ಬಳಸಿ ಈ ದುಡ್ಡನ್ನ ಹೊಡೆಯುವಂತದಕ್ಕೆ ಇದು ಒಂದು ದೊಡ್ಡ ಕುತಂತ್ರ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ವೈಯಕ್ತಿಕವಾಗಿ ಇವತ್ತು ಕೆಲಸಗಳು ಸ್ವಜನ ಪಕ್ಷಪಾತ ಮಾಡಲಾಗ್ತಾ ಇದೆ, ಇವತ್ತು ಮಾಡಲಾಗ್ತಾ ಇತ್ತು. ಇವತ್ತು ಇದೆಲ್ಲ ಕಳೆದ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳು 11 ವರ್ಷದಿಂದ ಇವೆಲ್ಲವನ್ನ ಕೂಡ ಗಮನಿಸಿ ಕೆಲವು ಬದಲಾವಣೆಗಳನ್ನ ತರಬೇಕು. ಆದರೆ ಇವತ್ತು ಮನ್ರೇಗಾ ಯೋಜನೆಯಲ್ಲಿ ಏನೇನು ಕಾರ್ಯಕ್ರಮಗಳಿತ್ತು, ಇನ್ನೂ ಹೆಚ್ಚಿನ ಯೋಜನೆಗಳು, ಇನ್ನೂ ಹೆಚ್ಚಿನ ಅನುಕೂಲ ಇವತ್ತು ಏನು NDA ಸರ್ಕಾರ ಇವತ್ತು ತಗೊಂಡಿದೆ. ಇಂಥ ಒಂದು ದಿಟ್ಟವಾದಂತ ಕ್ರಮ ತಗೊಂಡಿದೆ. ನಿಜವಾಗ್ಲೂ ಕೂಡ ಇದು ಒಳ್ಳೆಯದು ಅನ್ನುವಂಥದ್ದನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜೊತೆಗೆ ಇವತ್ತು ಕಾರ್ಮಿಕರ ಕೂಲಿ ಪಾವತಿಯಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇತ್ತು. 4 ತಿಂಗಳು, 5 ತಿಂಗಳು, 6 ತಿಂಗಳು ವಿಳಂಬ ಆಗ್ತಾ ಇತ್ತು. ಬಹುಶಃ ಇವತ್ತು ಕೇವಲ 15 ದಿನಗಳಲ್ಲಿ ಆ ಒಂದು ಪಾವತಿ ಮಾಡುವಂತದ್ರಲ್ಲಿ ಇವತ್ತು ಬಹಳ ಯಶಸ್ಸಾಗಿದ್ದಾರೆ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಇವತ್ತು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಜನಪ್ರತಿನಿಧಿಗಳು ಒಂದು ಕಡೆ ಬಳ್ಳಾರಿಯಲ್ಲಿ ಮನೆ ಯಾವ ರೀತಿ ಆಯ್ತು, ಯಾವ ರೀತಿ ಘಟನೆ ಆಯ್ತು ಅಂತ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಪೊಲೀಸ್ ಅಧಿಕಾರಿಗಳು, ನಮಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥವ್ರು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಪೊಲೀಸರು ಯಾವಾಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಗುಂಡು ಹಾರಿಸುವಂತದ್ದು, ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ದು ಈ ರೀತಿ ಇರುತ್ತೆ, ಮೇಲೆ ಇರುತ್ತೆ.
ಆದ್ರೆ ಇವರು ಗುಂಡು ಹಾರಿಸಿರ್ತಕ್ಕಂಥದ್ದು ಈ ರೀತಿ ಇದ್ದಾಗ ಒಬ್ಬ ಜನಪ್ರತಿನಿಧಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಜೊತೆಗೆ ಇವತ್ತು ನಮ್ಮ ದೇವದುರ್ಗದಲ್ಲಿ ನಮ್ಮ ಶಾಸಕರಾದಂತ ಕರಿಯಮ್ಮನವರು ಅವರು ಅಲ್ಲೇನು ಅಕ್ರಮಗಳು ನಡೀತಾ ಇದಾವೆ, ಅನೈತಿಕವಾಗಿ ನಡೀತಾ ಇದಾವೆ, ಮಟ್ಕಾ ಇರ್ಬೋದು, ಜೂಜ್ ಇರ್ಬೋದು, ಇಸ್ಪೀಟ್ ಇರ್ಬೋದು, ಇವತ್ತು ಬೇರೆ ಬೇರೆ ಮರಳು ದಂಧೆ ಇರ್ಬೋದು, ಇದನ್ನ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ದೇವಮ್ಮರು ಮಾತನಾಡಿದ್ರೆ ಅವ್ರ ಮನೆಗಳ ಹತ್ರ ರೌಡಿಗಳನ್ನ ಕಳಿಸ್ತಕ್ಕಂಥದ್ದು. ಇವತ್ತು ನಿನ್ನೆ ಕೂಡ ಸದನದಲ್ಲಿ ಅವರು ಒಂದು ಬಹಳ ಒಳ್ಳೆ ವಿಚಾರವನ್ನು ಎತ್ಕೊಂಡಿದ್ರು. ಆದ್ರೆ ಆ ಗೃಹ ಸಚಿವರು ಅದಕ್ಕೆ ಸರಿಯಾದಂತ ಉತ್ತರ ಕೊಟ್ಟಿಲ್ಲ. ಅವರು ನಮ್ಮ ಸದಸ್ಯರ ಹೇಳ್ತಾ ಇದ್ರು, ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ ಇದು ಮೂರ್ಖತನ ಉತ್ತರ ಅನ್ನುವಂಥದ್ದನ್ನ ಓಪನ್ ವಿಧಾನಸಭೆಯಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಅಧಿಕಾರಿಗಳಿಗೆ ಒಂದು ಕಡೆ ರಕ್ಷಣೆ ಇಲ್ಲ, ಮರ್ಯಾದೆ ಹತ್ಯೆಗಳು, ಈ ರೀತಿ ಇದನ್ನೆಲ್ಲ ಕೂಡ ದಿಕ್ ತಪ್ಪಿಸುವಂತದ್ದನ್ನ ಇವತ್ತೇನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು, ಮೊನ್ನೆ ಆ ಒಂದು ಜಂಟಿ ಸದನದಲ್ಲಿ ಒಂದು ಜಾಯಿಂಟ್ ಸೆಷನ್ ಅಲ್ಲಿ ಏನಾಯ್ತು, ರಾಜ್ಯಪಾಲರನ್ನ ಅಡ್ಡ ಹಾಕಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲು ಅನ್ನುವಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ರಾಜ್ಯಪಾಲರಿಗೆ ಅವರ ಚೇರ್ಗಳಲ್ಲಿ ಕುಂತ್ಕೊಂಡು ಧಿಕ್ಕಾರ ಕೂಗಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಆದ್ರೆ ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಆದ್ರೆ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಸರ್ಕಾರದಲ್ಲಿ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ಚರ್ಚೆಗಳು ಏನು ಇವತ್ತು ವಿರಾಜಮಾನವಾಗಿ ಇವತ್ತು ಚರ್ಚೆಗಳಾಗ್ತಾ ಇದೆ, ಇದರ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಬಹುಶಃ ಇವತ್ತು ಮನ್ರೇಗಾ ಕಾರ್ಯಕ್ರಮಗಳಿರ್ಬೋದು, ಇವತ್ತು ವಿಕಸಿತ ಭಾರತ್ ಜಿರಾಮ್ ಇವೆರಡಕ್ಕೂ ಕೂಡ ವ್ಯತ್ಯಾಸ ನೋಡಿದಾಗ ಇವತ್ತು ವಿಕಸಿತ ಭಾರತ್ ಮತ್ತು ಜಿರಾಮ್ಜಿ ಕಾರ್ಯಕ್ರಮಗಳು ಬಹಳ ಯಶಸ್ಸಾಗಿದ್ದಾವೆ, ಬಹಳ ಚೆನ್ನಾಗಿದ್ದಾವೆ. ಇದನ್ನ ಜನ ಕೂಡ ಒಪ್ಕೊಂಡಿದ್ದಾರೆ. ಬಹುಶಃ ನಾವು ಕೂಡ ನಮ್ಮ ಪಕ್ಷದಿಂದ ಕೂಡ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಕೂಡ ಇದರ ವ್ಯತ್ಯಾಸಗಳನ್ನ ಆ ಗ್ರಾಮದ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಇಲ್ಲ ಅಣ್ಣ ಮಾತಾಡ ನಿಖಿಲ್ ಅವರು ಮಾತಾಡ್ತಾರೆ ಉದ್ದೇಶ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತು ಬೆಳಗ್ಗೆ ತಾನೇ ಒಂದು ದುರ್ಘಟನೆ ಏನು ನಡೆದು ಹೋಗಿದೆ. ಬಹುಶಃ ಈಗಾಗಲೇ ಮಾಧ್ಯಮಗಳಲ್ಲಿ ಇಡೀ ದೇಶವ್ಯಾಪ್ತಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಅತ್ಯಂತ ಅನಿರೀಕ್ಷಿತವಾದಂಥ ಈ ಒಂದು ವಿಚಾರ ಕೇಳಿ ಬಹುಶಃ ಇಡೀ ದೇಶ ಇವತ್ತು ನಿಜಕ್ಕೂ ಕೂಡ ದುಃಖದಲ್ಲಿದ್ದಾರೆ ಅಂತಕ್ಕಂಥದ್ದು ಭಾವಿಸ್ಬೇಕಾಗ್ತದೆ. ಬೆಳಗ್ಗೆ ತಾನೇ NDA ಮಿತ್ರಕೂಟದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಅಜಿತ್ ಪವಾರ್ ಅವರು ವಿಮಾನದಲ್ಲಿ ತೆರಳಬೇಕಾದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಒಂದು 6 ಜನ ಇದ್ದರು ಅಂತಕ್ಕಂಥದ್ದನ್ನು ಕೂಡ ಕೇಳ್ಪಟ್ಟಿದ್ದೇವೆ. ವಿಮಾನದ ದುರಂತದಲ್ಲಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಬಹುಶಃ ಅವರ ಇಡೀ ಕುಟುಂಬಕ್ಕೆ ಆ ಭಗವಂತ ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಇಡೀ ದೇಶ ಇದೆ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ಅಜಿತ್ ಪವಾರ್ ಅವರು ವಿಶೇಷವಾಗಿ ರಾಜಕೀಯದ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬ. ಅವರ ಇಡೀ ಮನೆತನ ರಾಜಕೀಯದಲ್ಲಿ ಗುರುತಿಸ್ಕೊಂಡು ಸಾಕಷ್ಟು ಸೇವೆಗಳ ಮೂಲಕ ಇವತ್ತು ಆ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಆ ಇಡೀ ಕುಟುಂಬಕ್ಕೆ ಇವತ್ತು ದೇಶದ ಜನ ಇರ್ಬೋದು, ಕರ್ನಾಟಕ ರಾಜ್ಯದ ಜನ ಇರ್ಬೋದು, ಮಹಾರಾಷ್ಟ್ರದ ಜನ ಇರ್ಬೋದು, ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಒಂದು ಸಂದರ್ಭದಲ್ಲಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ, ಜವಾಬ್ದಾರಿ ಆಗಿದೆ.
ಇವತ್ತು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಕ್ಕಂಥ ಒಂದು ಮೂಲ ಉದ್ದೇಶ, ಕೋರ್ ಕಮಿಟಿಯ ಅಧ್ಯಕ್ಷರು ಮಾನ್ಯ ಕೃಷ್ಣಾರೆಡ್ಡಿ ಸಾಹೇಬರು ಕೂಡ ಮಾತನಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು ಜವರೇಗೌಡರು ಕೂಡ ಜೊತೆಯಲ್ಲಿದ್ದಾರೆ. ಮಾಜಿ ವಿಧಾನ ಪರಿಷತ್ನ ಸದಸ್ಯರುಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಣ್ಣವರು, ರಮೇಶ್ ಗೌಡರು ಜೊತೆಯಲ್ಲಿ ಮತ್ತೊಬ್ಬರು ನಾಯಕರು ಕೃಷ್ಣ ನಾಯಕರವರು ಕೂಡ ಇದ್ದಾರೆ. ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕಳೆದ ಲೋಕಸಭಾ ಚುನಾವಣೆಯ ಅಧಿವೇಶನದಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕೇಂದ್ರದ ಸರ್ಕಾರ, ನಮ್ಮ NDA ಮಿತ್ರಕೂಟದ ಸರ್ಕಾರ, ವಿಶೇಷವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಜನತಾದಳ ಪಕ್ಷದಿಂದ ನಾವೆಲ್ಲರೂ ಕೂಡ ಇದನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತೇವೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಇವತ್ತು ಮನ್ರೇಗಾ ಹೆಸರು ಬದಲಾವಣೆ ಆಗಿದೆ. ABG ರಾಮ್ಜಿ ಅಂದರೆ ದೇಶದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂತಕ್ಕಂಥದ್ದು ಇದರ ಸಂಪೂರ್ಣ ಅರ್ಥ. ಇದು ಲೋಕಸಭೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಈ ಒಂದು ಮಸೂದೆಯನ್ನು ತೆಗೆದುಕೊಂಡು ಬಂದು ಅಂತಿಮವಾಗಿ ರಾಷ್ಟ್ರಪತಿಗಳ ಅಂಕಿತದ ಮೇರೆಗೆ ಡಿಸೆಂಬರ್ 2025 ಇದನ್ನು ಜಾರಿಗೊಳಿಸಲಾಯಿತು. ನಮ್ಮೆಲ್ಲರಿಗೂ ಗೊತ್ತಿದೆ, ಮನ್ರೇಗಾ ಅಂತಕ್ಕಂಥದ್ದು 2006 UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದರು. ಅವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ದೇಶವ್ಯಾಪ್ತಿ ಈ ಒಂದು ಮಸೂದೆಯನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡಿದ್ವು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಕಳೆದ 20 ವರ್ಷದಿಂದ ನಾವು ನೋಡ್ತಾನೆ ಬಂದರೆ ಈ ಯೋಜನೆಯಲ್ಲಿ ಒಂದಷ್ಟು ಲೋಪದೋಷಗಳು, ಯಾವ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಈ ಒಂದು ಯೋಜನೆಯನ್ನು ಇಂಟ್ರಡ್ಯೂಸ್ ಮಾಡಿದ್ರು, ಜೊತೆಯಲ್ಲಿ ಕೂಲಿ ಕಾರ್ಮಿಕರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಆ ವರ್ಗವನ್ನು ಒಂದು ಕಡೆ ಅವ್ರಿಗೆ ಕೈ ತುಂಬ ಉದ್ಯೋಗ ಕೊಡ್ತಕ್ಕಂಥದ್ದು, ಜೊತೆಯಲ್ಲಿ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಬಲರಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೇ ಆ ಕಾರ್ಯಕ್ರಮದ ಹೆಸರು ಮನ್ರೇಗಾ ಅಂತಕ್ಕಂಥದ್ದು. ಕಳೆದ 20 ವರ್ಷದಿಂದನೂ ಕೂಡ ನಾವು ಕೇಳ್ತಾನೆ ಬಂದಿದ್ದೀವಿ. ಆದರೆ ಇಲ್ಲಿ ಪ್ರಶ್ನೆ ಮೂಡಿರುವಂಥದ್ದು, ನಿನ್ನೆಯ ದಿನ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ದೆಹಲಿಯ ನಾಯಕರು ಬಂದಿದ್ದರು. ಇಲ್ಲಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ರು. ಬಹುಶಃ ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ, ಯಾಕೆಂದರೆ ದಾರಿ ತಪ್ಪಿಸ್ತಕ್ಕಂಥದ್ದು ಬೇಡ. ನಾನು ಇನ್ನೂ ಬಹಳಷ್ಟು ವಿಚಾರಗಳಿದೆ, ಬರ್ತೇನೆ. ಇಲ್ಲಿ ಪ್ರಮುಖವಾದಂಥ ವಿಚಾರ, ಕಾಂಗ್ರೆಸ್ನವರು ನಿನ್ನೆ ಮಾತಾಡಿರುವಂಥದ್ದು, ನಮ್ಮ ರಾಷ್ಟ್ರದ, ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಮಹಾತ್ಮ ಗಾಂಧೀಜಿಯವ್ರಿಗೆ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವರ ಮೂಲ ಆರೋಪ. ನಿನ್ನೆಯ ದಿನ ಕೂಡ ನಾವೆಲ್ಲ ನೋಡಿದಂತೆ. ಆದರೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಈ ಮನ್ರೇಗಾದಲ್ಲಿ ಕಳೆದ 20 ವರ್ಷದಲ್ಲಿ ಎಷ್ಟು ಲಕ್ಷಾಂತರ ಕೋಟಿ ಯಾವ ನಮ್ಮ ಕೂಲಿ ಕಾರ್ಮಿಕರು, ಜೊತೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ
ಪೂರಕವಾಗಿ ಇಟ್ಟಂಥ ಒಂದು ಹಣ ಎಲ್ಲೋ ಒಂದು ಕಡೆ ಈ ಸಿಸ್ಟಮ್ನಲ್ಲಿ ವ್ಯತ್ಯಾಸಗಳಾಗಿ ಯಾರಿಗೆ ನಿಜಕ್ಕೆ ಅನುಕೂಲ ಆಗಬೇಕಾಗಿತ್ತು ಅಂಥವ್ರಿಗೆ ಇದು ಅನುಕೂಲ ಆಗದಿರ ಯಾರೋ ಮಧ್ಯವರ್ತಿಗಳು ಗುತ್ತಿಗೆದಾರರು ಕೂಲಿ ಕಾರ್ಮಿಕರಿಗೆ ಸೇರಬೇಕಾದಂಥ ಹಣ ಅವರ ಹೆಸರಿನಲ್ಲಿ ಯಾವ್ಯಾವ ರೀತಿ ದಾರಿ ತಪ್ಪಿಸಿ ಕಳೆದ 20 ವರ್ಷದಿಂದ ನಿರಂತರವಾಗಿ ಲೂಟಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಯಕ್ಷ ಪ್ರಶ್ನೆ ನಮ್ಮ ಮುಂದೆ. ಇವೆಲ್ಲವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಮನ್ರೇಗಾ ಹೆಸರು ಬದಲಾವಣೆ ಆಗಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೇನೆ. ಆದರೆ ಒಂದು ABG ರಾಮ್ಜಿ ಅಂತಕ್ಕಂಥ ಯೋಜನೆಯನ್ನು ಇವತ್ತೇನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ, ಇಲ್ಲಿ ಪ್ರಮುಖವಾದಂಥ ಅಂಶಗಳು ಬಹುಶಃ ಇವತ್ತಿನ ಮುಂದೆ ನಾವೊಂದು ಅಭಿಯಾನವನ್ನು ಏನು ಮಾಡಬೇಕು, ಪ್ರತಿ ಹಳ್ಳಹಳ್ಳಿ ಮಟ್ಟದಲ್ಲೂ ಈ ಅಭಿಯಾನವನ್ನು ನಾವೇನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಿರ್ಧಾರವನ್ನು ಮಾಡಿದ್ದೇವೆ. ಅದರ ಒಂದಷ್ಟು ಅಂಶಗಳು ಇವತ್ತು ಇಲ್ಲಿದೆ. ಅದಕ್ಕಿಂತ ಮುಂಚೆ ನಾನು ನೇರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗ ಇಷ್ಟು ದಿನಗಳ ಕಾಲ ಮನ್ರೇಗಾನಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು 100 ದಿನಗಳ ಕಾಲ ಉದ್ಯೋಗ ಸೃಷ್ಟಿಯಾಗೋದು. ಆದರೆ 100 ದಿನ ಹೋಗಿ ಇವತ್ತು 125 ದಿನಗಳಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅಂದರೆ 25 ದಿನ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ. ಜೊತೆಯಲ್ಲಿ ಪ್ರತಿದಿನ ದಿನಗೂಲಿ ಅಂತಕ್ಕಂಥದ್ದು ಡೈಲಿ ವೇಜಸ್ನ ಏನು ಫಿಕ್ಸ್ ಮಾಡ್ಕೊಂಡಿದ್ರು, ಅದು ಹಿಂದಿದ್ದಂಥ ಯೋಜನೆಯಲ್ಲಿ 174 ರೂಪಾಯಿ ಪ್ರತಿದಿನ ಡೈಲಿ ವೇಜಸ್ ಸಿಗ್ತಾ ಇತ್ತು. ಈಗ ಅದನ್ನು 375 ರೂಪಾಯಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನು ನಾವು ವರ್ಷ ಇಡೀ ಅವ್ರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ ಎಷ್ಟು ಸಹಾಯ ಆಗುತ್ತೆ ಇದು ಅಂತಕ್ಕಂಥ ಲೆಕ್ಕಾಚಾರ ಮಾಡೋದಾದರೆ 17,400 ರೂಪಾಯಿ ಪ್ರತಿ ವರ್ಷ ನಮ್ಮ ಕೂಲಿ ಕಾರ್ಮಿಕರಿಗೆ ಬರ್ತಾ ಇತ್ತು. ಈಗ ಅದು 48,800 ರೂಪಾಯಿಯಷ್ಟು, ಇವತ್ತು 46,800 ರೂಪಾಯಿಯಷ್ಟು ಏರಿಕೆ ಆಗಿದೆ. ಜೊತೆಯಲ್ಲಿ ಏನು ಕೂಲಿ ಕಾರ್ಮಿಕರಿಗೆ ಮಾಡಿದಂಥ ಆ ಒಂದು ಕಷ್ಟಪಟ್ಟು ದುಡಿದಂಥ ಆ ಕೂಲಿ ಕಾರ್ಮಿಕನಿಗೆ ಆ ಕೂಡಲೇ ಹಣ ಜಮಾ ಆಗಬೇಕಾಗಿತ್ತು. ಆದರೆ ಅದರಲ್ಲಿ ವಿಳಂಬವನ್ನು ನೋಡ್ತಾ ಇದ್ವು. 3 ತಿಂಗಳು 6 ತಿಂಗಳಾದರೂ ಕೂಡ ಅವರು ಪ್ರಾಮಾಣಿಕವಾಗಿ ಏನು ದುಡ್ದಿದ್ರು, ಆ ದುಡಿಮೆಗೆ ಅವ್ರಿಗೆ ಆ ಗೌರವಧನ ಸಿಗ್ತಾ ಇರಲಿಲ್ಲ. 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಕೊಡೋರು. ಈಗ ಅದರಲ್ಲೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ ತಗೊಂಬಂದಿದ್ದಾರೆ. 7ರಿಂದ 14 ದಿನದ ಒಳಗಡೆ DBT ಅಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದನ್ನ ನಾವೇನು ಕರಿತೇವೆ, ಅದರ ಮೂಲಕ ನೇರವಾಗಿ ಅವರ ಖಾತೆಗಳಿಗೆ ಅವರೇನು ಪ್ರಾಮಾಣಿಕವಾಗಿ ದುಡ್ದಿರ್ತಾರೆ, ಪಾರದರ್ಶಕತೆಯನ್ನು ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರದ ಸರ್ಕಾರ ABG ರಾಮ್ಜಿನಲ್ಲಿ ಇದು ಒಂದು ಪ್ರಮುಖವಾದಂಥ ಅಂಶ. ಜೊತೆಯಲ್ಲಿ ಇವತ್ತು ಒಂದಷ್ಟು ಟೆಕ್ನಾಲಜಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವತ್ತು ನಾವು ಮಾತನಾಡ್ತಾ ಇರ್ತೇವೆ AI ಯುಗದಲ್ಲಿ ಇದ್ದೇವೆ. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ಬಳಸ್ಕೊಳ್ಬೇಕು, ಯಾವ ರೀತಿ ಬಯೋಮೆಟ್ರಿಕ್ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಜಿಯೋ ಟ್ಯಾಗಿಂಗನ್ನು ತಗೊಂಡು ಬಂದು ಇವತ್ತು ದೇಶದಲ್ಲಿ ನೀವೆಲ್ಲಾದರೂ ಕೂತ್ಕೊಳ್ಳಿ. ಇಷ್ಟು ದಿನ ಏನಾಗೋದು, ಕೂಲಿ ಕಾರ್ಮಿಕರ ಹೆಸರಲ್ಲಿ ಯಾವುದೋ ಒಬ್ಬ ಗುತ್ತಿಗೆದಾರ, ಯಾವುದೋ ಒಬ್ಬ ಮಧ್ಯವರ್ತಿ JCB ತಗೊಬರುವ ಮೊದಲನೇ ದಿನ ಮಾತ್ರ ಕೂಲಿ ಕಾರ್ಮಿಕರು ನಿಲ್ಲಿಸ್ಬಿಟ್ಟು ನೀಟಾಗಿ ಒಂದು ಫೋಟೋ ಹೊಡ್ಕೊಂಡು, ಆಮೇಲೆ ಅದು ಆ ಪ್ರೋಗ್ರೆಸ್ ಏನಾಗ್ತಾ ಇದೆ, ಎಷ್ಟನೇ ದಿನಕ್ಕೆ ಕಾಲಿಟ್ಕೊಂಡಿದ್ದೀವಿ, ಯಾವ ಥರ ನಡೀತಾ ಇದೆ ಈ ಕೆಲಸ, ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ, ಎಷ್ಟು ಜನನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಈಗ ಇದನ್ನು ಕೂಲಿ ಕಾರ್ಮಿಕರನ್ನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. JCB ತಗೊಬರೋದು, ಮೊದಲನೇ ದಿನದೊಂದು ಫೋಟೋ ಹಿಡಿಯೋದು, ಕೊನೆ ದಿನದೊಂದು ಫೋಟೋ ಹಿಡಿಯೋದು, ಮುಗಿದಾಯಿತು. ಇದು ದಿಸ್ ವಾಸ್ ದ ಸಿಸ್ಟಮ್ ಇನ್ ಮನ್ರೇಗಾ, ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆದರೆ ಇವತ್ತು ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒಂದು ಕಡೆ ಜಿಯೋ ಟ್ಯಾಗಿಂಗು, ಬಯೋಮೆಟ್ರಿಕ್ ಸಿಸ್ಟಮು ಮತ್ತು AI ಟೆಕ್ನಾಲಜಿ
ಇವಿಷ್ಟನ್ನು ಬಳಸ್ಕೊಂಡು ಡೇ 1, ಡೇ 2, ಡೇ 3 ಅಂತ ಪ್ರತಿನಿತ್ಯ ಇವತ್ತು ಒಂದು ಫೋಟೋ ಮೂಲಕ ಏನು ಪ್ರೋಗ್ರೆಸ್ ಏನಿದೆ, ಈಗ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆಯಾ, ಚರಂಡಿಗಳ ಅಭಿವೃದ್ಧಿ ಆಗ್ತಾ ಇದೆಯಾ, ನರೇಗಾದಲ್ಲಿ ಬರ್ತಕ್ಕಂಥ ಬೇರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ನೀವು ಯಾವುದೇ ಬೇಕಾದ್ರೆ ದೇಶದಲ್ಲಿ ಕೂತ್ಕೊಂಡು ಯಾವ ಮೂಲೆಯಲ್ಲಿ ಬೇಕಾದ್ರೂ ನಿಮಗೆ ವಿಚಾರ ತಿಳ್ಕೊಳ್ತಕ್ಕಂಥ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಸಂಪೂರ್ಣ ಪಾರದರ್ಶಕವಾದಂಥ ಈ ಒಂದು ಅಂಶವನ್ನು ಈ ಯೋಜನೆಯಲ್ಲಿ ತಗೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ವಿಚಾರಗಳನ್ನ ನಾವು ಮುಂದಿಟ್ಕೊಂಡು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈ ಬಿಟ್ಟುಬಿಟ್ಟಿದ್ದಾರೆ, ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿದ್ದಾರೆ. NDA ಕೇಂದ್ರ ಸರ್ಕಾರ ಯೋಜನೆ ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಅಂತಕ್ಕಂಥದ್ದನ್ನ ನಿನ್ನೆ ದಿನ ಕೂಡ ಬಹಳ ಗಟ್ಟಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸುರ್ಜಿವಾಲಾರವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ, ಒಂದು ದೊಡ್ಡ ನಾಟಕ ಮಂಡಳಿ ತಲೆಗೆ ಕೂಲಿ ಕಾರ್ಮಿಕರು ಕಟ್ಕೊಳ್ತಕ್ಕಂಥ ಟವಲ್ನ ಕಟ್ಕೊಂಡು ಏನೇನು ಮಾಡಿದ್ರು ನಿನ್ನೆ ದಿನ ನಾಟಕ ಎಲ್ಲ ನೋಡಿದ್ದೀವಿ ನಾವು, ಇಡೀ ರಾಜ್ಯ ನೋಡಿದೆ. ನಾನು ಒಂದಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧೀಜಿಯವರು ದೆಹಲಿಯ ರಾಜಘಾಟದಲ್ಲಿ ಅವರ ಸಮಾಧಿ ಇದೆ. ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇನಿದೆ ಅದು ಡೆಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಯಾರ ಹೆಸರಿಟ್ಟಿದ್ದೀರಿ? ಮಹಾತ್ಮ ಗಾಂಧೀಜಿಯವ್ರ ಹೆಸರಿಟ್ಟಿದ್ದೀರಾ? ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ಯಾರ ಹೆಸರಿಟ್ಟಿದ್ದೀರಿ? ಇಂದಿರಾ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಿ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿರವ್ರ ಹೆಸರಿಟ್ಟಿದ್ದೀರಿ. ಆಯಿತು, 2013 ಮತ್ತು 2018 ಮಧ್ಯೆ ಮಾನ್ಯ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕ್ಯಾಂಟೀನ್ ಶುರು ಮಾಡ್ತೀರಿ. ಆ ಕ್ಯಾಂಟೀನ್ ಹೆಸರೇನು? ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಾ? ಇಂದಿರಾ ಕ್ಯಾಂಟೀನ್. ಇವತ್ತು ನಾವಿಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಲ್ಲ, ಇದು ಮಾನ್ಯ ದೇವೇಗೌಡರು ಸಾಹೇಬರ ಹೆಸರಲ್ಲಿರ್ತಕ್ಕಂಥ ಭವನ ಅಲ್ಲ. ಈ ಭವನದ ಹೆಸರು JP ಭವನ ಅಂತ ಇಟ್ಟಿದ್ದೀವಿ. ಅದಕ್ಕೆ ಕಾರಣ ಜಯಪ್ರಕಾಶ್ ನಾರಾಯಣರವರ ಚಳುವಳಿಯಲ್ಲಿ ಗುರುತಿಸ್ಕೊಂಡಂಥ ಮಾನ್ಯ ದೇವೇಗೌಡರು ಸಾಹೇಬರು ಜಯಪ್ರಕಾಶ್ ನಾರಾಯಣರವ್ರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಜನತಾದಳ ಭವನಕ್ಕೆ ದೇವೇಗೌಡರ ಹೆಸರಿಟ್ಟಿಲ್ಲ, ಅದರ ಬದಲಾಗಿ JP ಭವನ ಅಂತ ಇಟ್ಟಿದ್ದೀವಿ. ನಿಮ್ಮ KPCC ಭವನದ ಕಚೇರಿ ಏನಪ್ಪ ಹೆಸರು? ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಾ? ಮಹಾತ್ಮ ಗಾಂಧಿಯವ್ರನ್ನ ಪ್ರೀತಿಸ್ತಕ್ಕಂಥವ್ರು, ಗೌರವಿಸ್ತಕ್ಕಂಥವ್ರು, ಆರಾಧಿಸ್ತಕ್ಕಂಥವ್ರು ಮಾನ್ಯ ಕಾಂಗ್ರೆಸ್ನವರು. ಅಲ್ಲೂ ಕೂಡ ಇಂದಿರಾ ಗಾಂಧಿ ಅವ್ರ ಹೆಸರೇ ತಾನೇ ಇಟ್ಕೊಂಡಿರೋದು ನೀವು. ಇನ್ನು ನಮ್ಮ ಕ್ರೀಡಾಪಟುಗಳ ಖೇಲ್ ರತ್ನ ಅವಾರ್ಡು, ಅದಕ್ಕೆ ಯಾರ ಹೆಸರಿಟ್ಟಿದ್ದೀರಿ ಸ್ವಾಮಿ? ಅದಕ್ಕೂ ರಾಜೀವ್ ಗಾಂಧಿ ಅವ್ರ ಹೆಸರೇ ತಾನೇ ಇಟ್ಟಿರೋದು ಕಾಂಗ್ರೆಸ್ನವರು. ಎಲ್ಲಪ್ಪ ಹೋಯ್ತು ನಿಮ್ಮ ಪ್ರೀತಿ, ಅಭಿಮಾನ, ಗೌರವ? ಯಾವುದ್ರಲ್ಲಾದ್ರೂ ಒಂದರಲ್ಲಾದ್ರೂ ನೀವು ತೋರಿಸಿದ್ದೀರಾ? ಮಹಾತ್ಮ ಗಾಂಧಿ ಅವ್ರ ಗೌರವ ಕೊಟ್ಟಿದ್ದೀರಾ? ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಅಹಿಂಸಾ ಅಂತಕ್ಕಂಥ ಆದರ್ಶದ ಒಂದು ತತ್ವ ಸಿದ್ಧಾಂತದ ಮೇಲೆ ಈ ದೇಶದಲ್ಲಿ ಹೋರಾಟ ಮಾಡಿ ನಮ್ಮೆಲ್ರಿಗೂ ಸ್ವಾತಂತ್ರ್ಯ ತಂದುಕೊಟ್ರು. ಅಹಿಂಸಾ ಅಂತ ಅದರ ಪದದ ಅರ್ಥ ಗೊತ್ತಿದ್ರೆ ಕಾಂಗ್ರೆಸ್ನವ್ರಿಗೆ, ಇಲ್ಲಿ ನಮ್ಮ ಅಕ್ಕ ಅವ್ರು ಬಂದರು, ದೇವದುರ್ಗದ ಶಾಸಕಿ ಮಾನ್ಯ ಕರಿಯಮ್ಮನವರು, ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಪಾಪ ಒಂದು ಮಾತು ಹೇಳ್ತೀನಿ ಕೇಳಿ, ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಡೇಟಾ ಗೊತ್ತಿದೆಯೋ ಇಲ್ವೋ,
ಇಡೀ ರಾಜ್ಯದಲ್ಲಿ ಎಸ್ ಟಿ ಸಮುದಾಯವನ್ನ ಒಂದು ಮಹಿಳೆ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅದು ಕರಿಯಮ್ಮನವರು. ಮಾತೆತ್ತಿದ್ರೆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯನ್ನ ಅಯ್ಯೋ ಅಯ್ಯೋ ಅಯ್ಯೋ, ಏನು ಮೊನ್ನೆ ರಾಜ್ಯಪಾಲರಿಗೆ ನಿನ್ನೆ ಹೋಗಿ ಕೊಟ್ಟಿದ್ದಾರೆ ಪತ್ರ. ಅದರಲ್ಲಿ ಪಾಪ ಒಂದಷ್ಟು ಅಂಶಗಳು ನಾನು ಓದ್ತಾ ಇದ್ದೆ. ಎಸ್ ಟಿ ಸಮುದಾಯಕ್ಕೆ, ಎಸ್ ಸಿ ಸಮುದಾಯಕ್ಕೆ 85% ಅನ್ಯಾಯ ಆಗ್ಬಿಡ್ತದಂತೆ. ಇಲ್ಲಿ ಪಾಪ ಈ ಒಕ್ಕ ಒಂದು ಹೆಣ್ಣುಮಗಳು ಮೊದಲನೇ ಬಾರಿ ಶಾಸಕಿಯಾಗಿ ಅಲ್ಲೆಂಥದೋ ಇಸ್ಪಿಟ್ಟು ಎಂಥದೋ ಮಟ್ಕ ಇನ್ನೇನಕ್ಕ ಮರಳು ಈ ದಂಧೆಗಳು ನಡಿಬೇಕಾದ್ರೆ ಪಾಪ ಆ ಹೆಣ್ಣುಮಗಳು ಪ್ರಶ್ನೆ ಮಾಡಿದ್ರೆ ಆ ಹೆಣ್ಣುಮಕ್ಳಿಗೆ ಬೆದರಿಕೆ ಹೊರಡ್ತೀರಿ. ಅಲ್ಲಿ ಯಾವುದೋ ನಿಮ್ಮ ಕಾಂಗ್ರೆಸ್ನ ಶಾಸಕನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪಾಪ ಯಾವುದೋ ಒಬ್ಬ ಅಮಾಯಕನ ಬಲಿ ಕೊಡ್ತೀರಿ. ಓಲಿ ಯಾರನ್ನ ಬಲಿ ಕೊಟ್ರಿ ನೀವು? ಕಾಂಗ್ರೆಸ್ನ ಕಾರ್ಯಕರ್ತರೇ ಎಚ್ಚೆತ್ಕೊಳ್ಳಿ. ಕಾಂಗ್ರೆಸ್ನ ಕಾರ್ಯಕರ್ತ ಒಬ್ಬ ಬಲಿಪಶು ಆಗಿದ್ದಾನೆ. ಶೂಟೌಟ್ನಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತ. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇವತ್ತು ಜನತಾದಳ ಪಕ್ಷದಿಂದ ಆಹ್ವಾನ ಕೊಡ್ತೀವಿ. ಆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ, ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ದಯಮಾಡಿ ಬನ್ನಿ ಜನತಾದಳ ಪಕ್ಷಕ್ಕೆ. ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಗೌರವದಿಂದ ನೋಡ್ಕೊಳ್ತೀವಿ. ಯಾವನೋ ಒಬ್ಬ MLA ಗೆ ರಕ್ಷಣೆ ಕೊಟ್ಕೊಳ್ಳೋದಕ್ಕೆ ಏನಪ್ಪ ತಗೊಂಡ್ರಿ ಕ್ರಮ? ಇನ್ನು ನಮ್ಮ ಶಿಡ್ಲಘಟ್ಟ ವಿಚಾರಕ್ಕೆ ಬರೋದಾದ್ರೆ ಪಾಪ ಪ್ರಾಮಾಣಿಕ ದಕ್ಷ ಅಧಿಕಾರಿ ಒಂದು ಮಹಿಳೆ, ಆ ಮಹಿಳೆ ಮೇಲೆ ಯಾವ ರೀತಿ ಪಾಪ ಅಲ್ಲಿರ್ತಕ್ಕಂಥ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತಂಥ ಕಾಂಗ್ರೆಸ್ನ ಅಭ್ಯರ್ಥಿ ಮಾತಾಡಿದ್ದಾರೆ. ಎಲ್ಲ ಜಗಜ್ಜಾಹಿರ ಧಮಕಿಗಳು, ದೌರ್ಜನ್ಯಗಳು, ಹೇಳೋರು ಕೇಳೋರು ಯಾರೂ ಇಲ್ಲ. ಈ ನಿಮ್ಮ ನಡವಳಿಕೆಗಳೇ ಮುಂದಿನ ದಿನಗಳಲ್ಲಿ ನಿಮ್ಮ ಪತನಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಷ್ಟು ದಿನ ಅಂತ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತೀರಿ ರಾಜ್ಯದ ಜನನ? ಇವತ್ತು ಈ ಮನ್ರೇಗಾ ಹೆಸರು ಬದಲಾವಣೆ ಆಗಿದೆ ಅಷ್ಟೇ, ಬಟ್ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಅರ್ಥ ಮಾಡಿಸ್ಬೇಕಾಗ್ತದೆ ಇವತ್ತು ಈ ನಾಡಿನ ಜನತೆಗೆ. ಯಾಕೆಂದ್ರೆ ಲೋಕಸಭಾ ಚುನಾವಣೆ ಟೈಮಲ್ಲಿ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಅಂತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ಒಂದು ಆರೋಪ ಮಾಡಿದರು ಇಡೀ ದೇಶದಲ್ಲಿ. ನಮಗೆ ಜ್ಞಾಪಕ ಇದೆ 2000 ಈಗ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ನಮಗೆ ಗೊತ್ತಿದೆ ಕಾಂಗ್ರೆಸ್ನವರು ನಿಸೀಮ್ರು, ನೀವು ಜನಗಳ ದಿಕ್ ತಪ್ಪಿಸೋದ್ರಲ್ಲಿ ನರೇಶನ್ ಬಿಲ್ಡಿಂಗಲ್ಲಿ ನಿಸೀಮ್ರು ನೀವು. ಆದರೆ ಇದ್ರ ಒಳಗಡೆ ಇರ್ತಕ್ಕಂಥ ಅಂಶಗಳನ್ನ ನೋಡ್ತಾ ಹೋದರೆ ಇವತ್ತು ನಿಜಕ್ಕೂ ಕೂಡ ಸರ್ವಾನುಮತದಿಂದ ಇವತ್ತು ನಾವೆಲ್ಲ ಶಾಸಕ ಮಿತ್ರರು ಹಿರಿಯರು ಬಂದು ಸೇರಿದ್ದಾರೆ ಈ ಪ್ರೆಸ್ ಮೀಟ್ನಲ್ಲಿ. ನಮ್ಮ ಸಂಪೂರ್ಣ ಬೆಂಬಲ ಈ ಯೋಜನೆ ಜೊತೆಯಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ಜೊತೆಯಲ್ಲಿ ಈಗ ಈ ಒಂದು ಅಭಿಯಾನವನ್ನು ಜನತಾದಳ ಪಕ್ಷ ಎಲ್ಲ ಗ್ರಾಮೀಣ ಭಾಗದಲ್ಲೂ ಕೂಡ ಇದನ್ನು ಕೈಗೆತ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ. ಇದು ಶುಕ್ರವಾರದ ದಿನ ಕೋರ್ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಕೋರ್ ಕಮಿಟಿಯ ಸದಸ್ಯರ ಜೊತೆಯಲ್ಲಿ ಕೂತು ಒಂದು ಹಂತಕ್ಕೆ ಚರ್ಚೆಯನ್ನು ಮಾಡಿ ಪಕ್ಷದ ವರಿಷ್ಠರಿಗೂ ಕೂಡ ಈ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಈ ವಿಚಾರವನ್ನು ಅವ್ರ ಜೊತೆನಲ್ಲೂ ಕೂತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇವತ್ತು ನಾವು NDA ಮಿತ್ರಕೂಟದ ಒಂದು ಭಾಗವಾಗಿ ಜನತಾದಳ ಪಕ್ಷ ಕೇಂದ್ರದ ಸರ್ಕಾರ ತಗೊಂಡಿರ್ತಕ್ಕಂಥ ಈ ಒಂದು ಐತಿಹಾಸಿಕವಾದಂಥ ಯೋಜನೆ, ಐತಿಹಾಸಿಕವಾದಂಥ ತೀರ್ಮಾನಕ್ಕೆ ನಮ್ಮ ಸಂಪೂರ್ಣ ಸರ್ವಾನುಮತದಿಂದ ಬೆಂಬಲ ಇದೆ ಅಂತಕ್ಕಂಥದ್ದು ಕೇವಲ ಒಂದು ಪ್ರೆಸ್ ಮೀಟಿಂದ ತಿಳಿಸ್ತಕ್ಕಂಥ ಪ್ರಶ್ನೆ ಅಲ್ಲ. ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಡೀ ರಾಜ್ಯವ್ಯಾಪ್ತಿ 224 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಿಗೂ ಹೇಳ್ತೇವೆ, ನಮ್ಮ ಕೇಡರ್ಗೂ ಹೇಳ್ತೇವೆ, ಎಲ್ಲರೂ ಕೂಡ ನಿಂತು ಈ ಅಭಿಯಾನದಲ್ಲಿ ಪಾಲ್ಗೊಂಡು ಗ್ರಾಮದಲ್ಲಿ ಇವರೇನು ದಿಕ್ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರು, ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಇವತ್ತು ನಾವು ಈ ಅಭಿಯಾನಕ್ಕೇನು ಕಾಲಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ
ಇದು ಸಂಪೂರ್ಣ ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಾಸ್ತವಾಂಶ. ಈ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ನ ಇವತ್ತು ಕೇಂದ್ರ ಸರ್ಕಾರ ಏನು ತಗೊಂಡು ಬಂದಿದ್ದಾರೆ, ಇದು ಸಂಪೂರ್ಣವಾಗಿ ಮುಟ್ಟಿಸ್ತಕ್ಕಂಥ ಕೆಲಸ ಅಭಿಯಾನದ ಮೂಲಕ ಇದನ್ನು ಜನತಾದಳ ಪಕ್ಷ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ, ಒಂದು ಹಂತದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಶುಕ್ರವಾರದ ದಿನ ನಾನು ಈಗ ತಾನೇ ಹೇಳ್ದಂಗೆ ಕೋರ್ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ದೇವೆ. ಕಾರಣ ಪಾರ್ಲಿಮೆಂಟ್ ಇದೆ, ಅವರು ಡೆಲ್ಲಿನಲ್ಲಿದ್ದಾರೆ. ಅವರು ಕೂಡ ಇದನ್ನು ಮುಂದುವರಿಸ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿದ್ದಾರೆ. ಯಾಕೆಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಕೇಂದ್ರದ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ಜಿರವರು ಕೂಡ ಬೆಂಗಳೂರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮಿತ್ರ ಪಕ್ಷದ ಕೂಟದ ರಾಜ್ಯ ನಾಯಕರು, BJP ನಾಯಕರು, JDSನಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಸೇರಿದಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ನಮ್ಮದು ಕೂಡ ಜವಾಬ್ದಾರಿ ಇದೆ, ನಮ್ಮದು ಕೂಡ ಕರ್ತವ್ಯ ಇದೆ. NDA ಮಿತ್ರಕೂಟದಲ್ಲಿ ನಾವು ಭಾಗವಾಗಿದ್ದೇವೆ. ಹಾಗಾಗಿ ಇದು ನಾವು ಗಟ್ಟಿಯಾಗಿ ಕ್ಯಾಂಪೇನ್ನ ತೆಗೆದುಕೊಂಡು ಹೋಗ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದೆರಡು ಗಂಭೀರವಾದಂಥ ಲೋಪದೋಷಗಳ ಬಗ್ಗೆ ನಾನು ನಿಮಗೆ ಹೇಳಬೇಕಾಗ್ತದೆ. ಇದು ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆ, ಇದು ನಿಮ್ಮ ಪ್ರಿಂಟ್ ಮೀಡಿಯಾನಲ್ಲಿ ಬಂದಂಥ ಡಾಕ್ಯುಮೆಂಟ್. ಇದು ನಾವು ಹುಟ್ಟಾಕಿರ್ತಕ್ಕಂಥ ಡಾಕ್ಯುಮೆಂಟ್ ಅಲ್ಲ. ಇಲ್ಲಿ ನೀವು ಒಬ್ಬರನ್ನ ನೋಡ್ಬೋದು, ಗಂಡಸರು ಹೆಂಗಸರ ಥರ ಸೀರೆ ಧರಿಸಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಒಂದು ಉದಾಹರಣೆ. ಗಂಡಸು ಹೆಂಗಸರ ಥರ ಸೀರೆ ಧರಿಸಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು. ದಿಸ್ ಇಸ್ ಒನ್ ಆಫ್ ದ ಪ್ರೈಮ್ ಎಕ್ಸಾಂಪಲ್ಸ್ ವಿಚ್ ಐ ವುಡ್ ಲೈಕ್ ಟು ಪ್ರೆಸೆಂಟ್. ಅಟ್ ದ ಸೇಮ್ ಟೈಮ್ ಕಲಬುರಗಿ ಜಿಲ್ಲೆನಲ್ಲಿ 37,000 ಸಸಿಗಳನ್ನ ನೆಟ್ಟಕ್ಕಂಥ ಕಾರ್ಯಕ್ರಮ ಅಂತ ಮಾಡ್ತೇವೆ ಅಂತಲೂ ಹೇಳಿದರು. ಒಂದು ಸಸಿನೂ ನೆಡಕ್ಕಾಗಿಲ್ಲ, ಆದರೆ ದುಡ್ಡು ತಗೊಂಡಿದ್ದಾರೆ. ಇದೇನಾ ನಿಮ್ಮ ಮನ್ರೇಗಾನಲ್ಲಿ ಈ ಯೋಜನೆಯಲ್ಲಿ ಅಚೀವ್ಮೆಂಟು? ಮಾನ್ಯ ಪ್ರಿಯಾಂಕ್ ಖರ್ಗೆರವರೇ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ, ಮಾನ್ಯ ಕೇಂದ್ರದ ನಾಯಕರೇ, ಇದೇನಾ ನಿಮ್ಮ ಅಚೀವ್ಮೆಂಟು? ಈ ಲೋಪದೋಷಗಳನ್ನ ಸರಿಪಡಿಸಬಾರ್ದಾ NDA ಸರ್ಕಾರ? ಇದಕ್ಕೆ ನಿಮ್ಮ ಸಹಮತ ಇಲ್ವಾ? ಇದೇ ರೀತಿ ಗುತ್ತಿಗೆದಾರರು, ಮಧ್ಯಮವರ್ತಿಗಳು ಲೂಟಿ ಮಾಡಲಾ? ಲಕ್ಷಾಂತರ ಕೋಟಿ ಲೂಟಿ ಆಗೋಗಿದೆ. ಈ ಥರ ಹೇಳೋರಿಲ್ಲ, ಕೇಳೋರಿಲ್ಲ. ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಯಾರು? ಇವತ್ತೇನು ಮಾತಾಡ್ತಾ ಹೋದರೆ ಬಯೋಮೆಟ್ರಿಕ್ ಸಿಸ್ಟಮು, AI ಟೆಕ್ನಾಲಜಿ ಇವೆಲ್ಲ ತಗೊಂಬಂದಿರೋ ತಪ್ಪ? ಹಂಗಾದರೆ ಅಕೌಂಟಬಿಲಿಟಿ ಬೇಡವಾ? ಟ್ರಾನ್ಸ್ಪರೆನ್ಸಿ ಬೇಡವಾ ಯೋಜನೆಯಲ್ಲಿ? ಇಷ್ಟು ಲಕ್ಷಾಂತರ ಕೋಟಿ ಖರ್ಚು ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಯೋಜನೆ, ಅವರ ಒಂದು ಕನಸೇನಿತ್ತು, ಆ ಕನಸು ನನಸು ಮಾಡ್ತಕ್ಕಂಥ ಯೋಜನೆನೇ ಇವತ್ತು ABG ರಾಮ್ಜಿ ಯೋಜನೆ. ನಲವತ್ತು 40% ಬೇರ್ ಮಾಡಬೇಕು ಅಂದರೆ 100 ದಿನ ಇದ್ದಿದ್ದು 125 ದಿನಕ್ಕೆ ಎಕ್ಸ್ಟೆನ್ಷನ್ ಆಗಿದೆ ಟೈಮ್ ಪೀರಿಯಡು. 1000 ಕೋಟಿ ಇವತ್ತು ಕರ್ನಾಟಕ ರಾಜ್ಯ ವರ್ಷಕ್ಕೆ ಈ ಒಂದು ಯೋಜನೆಗೆ ಬೇರ್ ಮಾಡಬೇಕಾಗ್ತದೆ. ನಾನು ಕೇಳುವಂಥ ಪ್ರಶ್ನೆ, ನೀವು ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ 55,000 ಕೋಟಿ ಖರ್ಚು ಮಾಡ್ತಿದ್ದೀವಿ ಅಂತ ಹೇಳಬೇಕಾದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ, ಮಹಿಳೆಯರನ್ನ ಸಬಲರಾಗಿ ಮಾಡ್ತಿದ್ದೀವಿ, ಯುವಕರನ್ನ ಸಬಲರಾಗಿ ಮಾಡ್ತಿದ್ದೀವಿ ಅಂತಕ್ಕಂಥದ್ದೇನು ಚರ್ಚೆ ಮಾಡ್ತೀರಿ? ಕೂಲಿ ಕಾರ್ಮಿಕರನ್ನು ಸಬಲರಾಗಿ ಮಾಡ್ರಪ್ಪ, ಅವ್ರಿಗೂ ಆರ್ಥಿಕವಾಗಿ ಶಕ್ತಿ ತುಂಬಿಸಿ. ಇಲ್ಲ ಒಂದು ಒಪ್ಕೊಬಿಡಿ, ಮಾತೆತ್ತಿದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ಮತ್ತೆ ಇನ್ನೊಂದು ಬಡ್ಜೆಟ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಕೇಳಿದ್ವಿ, 4 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ಸಂಪತ್ಭರಿತವಾದಂಥ ರಾಜ್ಯ.
ರಾಜ್ಯದಲ್ಲಿ ಹಣಕಾಸಿನ ಸಮಸ್ಯೆ ಏನಿಲ್ಲ. ಸಾಕಷ್ಟು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ರಾಜ್ಯ ಅಂತ ನಿಮಗೆ ನೀವು ಬೆಂತಟ್ಕೊಂಡು ಹೇಳಬೇಕಾದ್ರೆ 55,000 ಕೋಟಿ ನೀವು ಗ್ಯಾರಂಟಿ ಸ್ಕೀಮ್ಸ್ಗೆ ಇಟ್ಟಿದ್ದೀವಿ ಅಂದಾಗ 1,000 ಕೋಟಿ ಯಾವ ಲೆಕ್ಕ ನಿಮಗೆ? 100 ದಿನ ಇದ್ದಿದ್ದು 125 ದಿನ ಆಗಿದೆಯಲ್ಲ ಟೈಮ್ ಎಕ್ಸ್ಟೆನ್ಷನ್. ಇಲ್ಲ ದುಡ್ಡಿದೆಯಾ ದುಡ್ಡಿಲ್ವಾ ಖಜಾನೆನಲ್ಲಿ ಹೇಳ್ಬಿಡಿ. ಇಲ್ಲ ನಿನ್ನೆ ಒಂದಾಯ್ತಲ್ಲ ಅಬ್ಕಾರಿ ಇಲಾಖೆಯಲ್ಲಿ ಒಂದು ವಿಚಾರ ಬಂತಲ್ಲ ಆಚೆ, ಪಾಪ ಆತ ನಿನ್ನೆ ಆ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ, ಆತನ ಅಸಹಾಯಕತೆ ಯಾವ ಮಟ್ಟಕ್ಕೆ ಹೊರಗಡೆ ಹಾಕೊಂಡಿದ್ದಾರೆ ಆ ಸಂದರ್ಶನದಲ್ಲಿ ಅಂದರೆ, ಸ್ವಂತ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ, ವರ್ಣಾ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ. ಹಲವಾರು ಬಾರಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ವಿ, ಮುಖ್ಯಮಂತ್ರಿಗಳು ಹೇಳಿದ್ವಿ ನಾವು, ಸರ್ ಈ ರೀತಿ ನಡೀತಾ ಇದೆ, ಪ್ಯೂನಿಂದ ಹಿಡಿದು ಚುನಾಯಿತಿ ಪ್ರತಿನಿಧಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಹಿಡಿದು ಇವತ್ತು ಸಂಪೂರ್ಣ ದಂಧೆಗೆ ಇಳಿದು ಬಿಟ್ಟಿದ್ದಾರೆ. ನೀವು ಇಂಥ ದಂಧೆಗಳನ್ನ ಕಟ್ಔಟ್ ಮಾಡ್ಕೊಂಡ್ರೆ 1,000 ಕೋಟಿ ಒಂದ್ಸದ್ ಯಾವ ದೊಡ್ಡ ವಿಚಾರ ರೀ ನಿಮಗೆ? ಇಂಥ ವಿಚಾರಗಳಲ್ಲಿ ಲೂಟಿನ ಬಂದ್ ಮಾಡಿಕೊಂಡ್ರೆ ನೀವೇ ಹೇಳ್ದಂಗೆ, ನೀವೇ ಬೆನ್ ತಟ್ಕೊಂಡಂಗೆ 4 ಲಕ್ಷ ದೊಡ್ಡ ಪ್ರಮಾಣದ ದೊಡ್ಡ ಗಾತ್ರದ ಬಡ್ಜೆಟ್ನಲ್ಲಿ 1,000 ಕೋಟಿ ಎತ್ತಿಡೋದೇನು ದೊಡ್ಡ ವಿಚಾರ ಅಂತ ನನಗೂ ಅನ್ಸಲ್ಲ, ಬಹುಶಃ ಈ ರಾಜ್ಯದ ಜನತೆಗೂ ಅನ್ಸಲ್ಲ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಬಟ್ ನಿಮಗೇನಾಗಿದೆ ಪಾಪ, ಅದೆಂಥದ್ದು CL7 ಲೈಸೆನ್ಸು ರಿನ್ಯೂ ಮಾಡ್ಕೋಬೇಕು, 1 ಕೋಟಿ ಕೇಳಿದ್ರಂತೆ, ಕೊನೆಗೆ 25 ಲಕ್ಷಕ್ಕೆ ಸೆಟ್ಲ್ ಆದ್ರಂತೆ. ಯಾರಣ್ಣ ಆತ ಅಧ್ಯಕ್ಷ ಮಾತಾಡಿದ್ದು ನಿನ್ನೆ ಸಂದರ್ಶನದಲ್ಲಿ ಓದ್ತಾ ಇದ್ದೆ, ನಾನು ಒಂದು ಪತ್ರಿಕೆಯಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ ನೇರವಾಗಿ. ಎಷ್ಟೋ ಸಲ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿ ಮಾಡಿದ್ದೀನಿ. ಹಿಂದೆ 13-18ರಲ್ಲಿ ಇದ್ದಂಥ ಸಿದ್ದರಾಮಣ್ಣ ಈಗ ಆ ಸಿದ್ದರಾಮಣ್ಣ ಉಳಿದಿಲ್ಲ. ನಾನು ಅವ್ರ ಕ್ಷೇತ್ರದವನೇ, ಒಂದಲ್ಲ 10 ಬಾರಿ ಹೋಗಿದ್ದೀನಿ. ಆದರೆ ನನ್ನ ಯಾವುದೇ ರೀತಿ ಗಂಭೀರವಾದಂಥ ಪರಿಗಣನೆಗೆ ತಗೊಂಡು ಯಾವುದೇ ಕ್ರಮ ವಹಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಅಸಹಾಯಕತೆಯನ್ನು ಹೊರಗಾಕಿದ್ದಾನೆ. ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಆತ, ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ. ಯಾರ ಸಾಮಾನ್ಯ ವ್ಯಕ್ತಿ ಮಾತಾಡಿರುವಂಥದ್ದಲ್ಲ, ಆ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ. ಪ್ರತಿನಿತ್ಯ ಏನು ಯಾತನೆ ಅನುಭವಿಸ್ತಾ ಇದ್ದಾರೆ ನೋಡಿ ಸರ್. ಏನಾಗ್ತದೆ ಈಗ ಟ್ರಾನ್ಸ್ಫರ್ ದಂಧೆಗಳಿಗೆ ಕೈ ಹಾಕಿದಾಗ, ಅಥವಾ ಯಾವುದೋ ಒಂದು ಅಫಿಷಿಯಲ್ನ ನೀವು ಅಲ್ಲಿಂದ ಇಲ್ಲಿ ತೆಗೆದುಕೊಂಡು ಬಂದು ಕೂರಿಸ್ತೀರಿ. ಈಗ ಪಾಪ ಅವನ ಹತ್ರ ನೀವು ಕೋಟ್ಯಾಂತರ ರೂಪಾಯಿ ಹಣಕಾಸು ವಸೂಲಿ ಮಾಡಿರ್ತೀರಿ. ಕೊನೆಗೆ ಆ ಜನಪ್ರತಿನಿಧಿ ಅವನ್ನ ತಗೊಂಬಂದಂಥವನು ಅಥವಾ ಆ ಕನ್ಸರ್ನ್ಡ್ ಮಿನಿಸ್ಟರ್, ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನಿದೆ, ನೀವೆಲ್ಲಿ ಪ್ರಶ್ನೆ ಮಾಡೋಕ್ಕಾಗತ್ತೆ ಅವ್ರಿಗೆ? ನಿಮ್ಮ ಮಾರಲ್ ರೈಟ್ಸೇ ನೀವು ಕಳ್ಕೊಬಿಟ್ಮೇಲೆ, ನೀವು ಟ್ರಾನ್ಸ್ಫರ್ ದಂಧೆ ಕೈ ಹಾಕಿ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಬಂದ ಮೇಲೆ ಇನ್ನು ಅವ್ನಿಗೆ ನೀವು ಪ್ರಶ್ನೆನೇ ಮಾಡೋಕ್ಕಾಗಲ್ಲ. ನೀನು ಹೊಡಿ, ನಾನು ಹೊಡಿತೀನಿ, ನೀನು ತಿನ್ನು, ನಾನು ತಿಂತೀನಿ, ನನ್ನ ಹೊಟ್ಟೆನೂ ಉಬ್ಬರಿಸ್ಕೊತದೆ, ನಿನ್ನ ಹೊಟ್ಟೆನೂ ಉಬ್ಬರಿಸ್ಕೊತದೆ. ಕೊನೆಗೆ ರಾಜ್ಯದ ಜನತೆ ಬಡವಾಗ್ತಾರೆ. ಇಷ್ಟೇ ಇರೋದು ವಿಚಾರ. ಎಲ್ಲಿನ ಪ್ರಶ್ನೆ ಮಾಡೋಕ್ಕಾಗತ್ತೆ ಸರ್ಕಾರ? ಪ್ರತಿ ಹಂತದಲ್ಲೂ ಲೂಟಿ, ತಿಂಗಳಿಗೊಂದು ಲೂಟಿ, ತಿಂಗಳಿಗೊಂದು ಪ್ರಕರಣ. ಕಾನೂನು ಸುವ್ಯವಸ್ಥೆ ಬಗ್ಗೆ ಅಂತೂ ಪ್ರಶ್ನೆ ಮಾಡಂಗಿಲ್ಲ ಈ ರಾಜ್ಯದಲ್ಲಿ. ಈಗ ತಾನೇ ನಮ್ಮ ST ಸಮುದಾಯದ ಕರಿಯಮ್ಮನವ್ರ ಬಗ್ಗೆ ನಾನು ಹೇಳಿದೆ ನೋಡಿ. ಇವತ್ತು ಶಾಸಕರ ಅಸಹಾಯಕತೆ ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ. ಅದೇ ನಿಮ್ಮ ಶಾಸಕರು ಏನಾದರೂ ಒಬ್ಬರ ಮೇಲೆ ಗುಂಡಾರಿಸ್ಬಿಟ್ಟು ಅಮಾಯಕನ ಮೇಲೆ ಪ್ರಾಣ ಬಲಿ ತಗೋಬಿಟ್ರೆ ಅಂಥವನಿಗೆ ನೀವು ರಕ್ಷಣೆ ಕೊಡ್ಕತ್ತೀರಿ, ಅಂಥವ್ನ ಬೆಂತಡ್ತೀರಿ. ಅದು ಯಾರೋ ಪಾಪ ಉಸ್ತುವಾರಿ ಮಂತ್ರಿಗಳು ಗೋಣಿ ಚೀಲದಲ್ಲಿ ಹೋಗ್ಬಿಟ್ಟು ಒಂದು 20 ಲಕ್ಷವೋ 25 ಲಕ್ಷವೋ ಅದೆಷ್ಟೋ ಕೊಟ್ಟಿದ್ರಲ್ಲಪ್ಪ. ಈ ದೇಶದ ರಾಜ್ಯದ ಇತಿಹಾಸದಲ್ಲಿ ನೋಡಿಲ್ಲ ಗೋಣಿ ಚೀಲದಲ್ಲಿ ದುಡ್ಡು ಎತ್ಕೊಂಡು ಹೋಗಿ ಕೊಡೋದು. ಏನು ತೋರ್ಗಾಣಿಕೆನಾ? ಎಲ್ಲಿಂದ ಬಂತು ರೀ ದುಡ್ಡು? ದಯವಿಟ್ಟು ಇನ್ಕಮ್ ಟ್ಯಾಕ್ಸ್ ಅವ್ರು ಪ್ರಶ್ನೆ ಮಾಡಬೇಕಾಗ್ತದೆ. ಗೋಣಿ ಚೀಲದಲ್ಲಿ 25 ಲಕ್ಷ ಎಲ್ಲಿಂದ ಬಂತು ಕ್ಯಾಶು? ಸರ್ಕಾರದ ಕಡೆಯಿಂದ ಚೆಕ್ ಕೊಡಿ, ಆಮೇಲೆ ಹೋಗ್ಲಿ ಅವನಿಗೆ ನೀವು ಶೂಟೌಟ್ ಮಾಡಿ ಅವನ ಪ್ರಾಣ ತೆಗೆದ ಮೇಲೆ ಆ ಪ್ರಾಣ ವಾಪಸ್ ಬರ್ಲಿಕ್ಕೆ ಆಗ್ತದ? ಅದಕ್ಕೆ 25 ಲಕ್ಷನೇನಾ ಬೆಲೆ? ಮುಗಿದೋಯ್ತಾ? ಅಷ್ಟೇನಾ? ಕೈ ತೊಳ್ಕೊಂಡ್ರ ಮುಗಿದೋಯ್ತಾ?
ನಿಮ್ಮ ಶಾಸಕನ ರಕ್ಷಣೆ ಕೊಟ್ಕೊಂಡ್ರಿ, ಇಷ್ಟೇ. ಸೊ ದಯಮಾಡಿ ಕಾಂಗ್ರೆಸ್ನವ್ರಿಗೆ ಹೇಳ್ತೀನಿ, ದಿಕ್ ತಪ್ಸೋದು ಬೇಡ. ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ನೀವು ಯಾವ್ಯಾವ ರೀತಿ ನಡ್ಕೊಂಬಂದಿದ್ದೀರಿ, 60-65 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತವನ್ನು ಮಾಡ್ಕೊಂಡು ಎಲ್ಲವನ್ನ ನೋಡಿದ್ದೇವೆ. ನೀವು ಎಷ್ಟು ಗೌರವ ಮಹಾತ್ಮ ಗಾಂಧಿಯವ್ರಿಗೆ ಕೊಟ್ಟಿದ್ದೀರಿ ಪ್ರತಿ ಹಂತದಲ್ಲೂ ಈ ರಾಜ್ಯದ ಜನತೆ ಎಲ್ಲವೂ ಕೂಡ ನೋಡಿದ್ದಾರೆ. ನಿಮ್ಮ ರಾಜಕೀಯದ ಲೆಕ್ಕಾಚಾರಕ್ಕೆ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ದಯಮಾಡಿ ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿಯವರ ಹೆಸರನ್ನ ಹೊರಗಡೆ ತಗೊಂಬರ್ಬೇಡಿ. ಬನ್ರಿ, ಕೂತ್ಕೊಳ್ರಿ ಡಿಬೇಟ್ಗೆ. ಇಲ್ಲಿ ಇದೆಯಲ್ರಿ, ಎವ್ರಿಥಿಂಗ್ ಈಸ್ ಆನ್ ಪೇಪರ್, ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್ಸ್. ಬನ್ನಿ, ಡಿಬೇಟಲ್ಲಿ ಕೂತ್ಕೊಳ್ಳಿ, ಮಾತಾಡೋಣ. ಮನ್ರೇಗಾಲಲ್ಲಿ ಇದ್ದಂಥ ಲೋಪದೋಷಗಳೇನು, ವಿಕಸಿತ ಭಾರತ ನಮ್ಮ ಏನು ಇವತ್ತು ABG ರಾಮ್ಜಿ ಹಾಕೊಂಡಿದ್ದಾರೆ ಇವತ್ತು ಯೋಜನೆ, ಅದರಲ್ಲಿ ಇರ್ತಕ್ಕಂಥ ಏನು ನ್ಯೂನ್ಯತೆಗಳನ್ನ ಸೆಟ್ರೇಟ್ ಮಾಡಿ ಅದನ್ನು ಎಷ್ಟು ವ್ಯವಸ್ಥಿತವಾಗಿ ಮಾಡಿಟ್ಟಿದ್ದಾರೆ. ಚರ್ಚೆ ಮಾಡ್ರಿ ಇದ್ರ ಬಗ್ಗೆ. ಅದೆಲ್ಲೋ ಏನಣ್ಣ ನಿನ್ನೆ ಅದೆಂಥದ್ದು ಮಹಾತ್ಮ ಗಾಂಧಿಯವ್ರ ಹೆಸರಲ್ಲಿ ಏನೋ ಏನು ಗ್ರಾಮ ಅಲ್ಲಣ್ಣ, ಮಹಾತ್ಮ ಗಾಂಧಿಯವ್ರಿಗೆ ನೀವು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅಂದರೆ ನಾನು ಈಗ ತಾನೇ ಒಂದು ಪದ ಹೇಳಿದ್ನಲ್ಲ, ಆ ಪುಣ್ಯಾತ್ಮ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅಹಿಂಸಾ 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 ಅಂತ ಹೋಗಿ ನೀವು ಪ್ರತಿ ಹಂತದಲ್ಲೂ ಹಿಂಸೆ ಕೊಟ್ಕೊಂಡು ಅಲ್ಲಿ ಯಾರನ್ನೋ ಕೊಲೆ ಮಾಡಿ ರಕ್ಷಣೆ ಕೊಡ್ತೀರಿ, ಇಲ್ಲಿ ಯಾರನ್ನೋ ಬೆದರಿಕೆ ಹಾಕಿ ರಕ್ಷಣೆ ಕೊಟ್ಕೋತೀರಿ. ಇಲ್ಲಿ ಒಂದು ಹೆಣ್ಮಗಳು ಪಾಪ ಅಲ್ಲಿ ನಡೀತಾ ಇರೋವಂಥ ದಂಧೆ ಪ್ರಶ್ನೆ ಮಾಡಿದ್ರೆ ಆ ಹೆಣ್ಮಗಳಿಗೆ ಬೆದರಿಕೆ ಹಾಕ್ತೀರಿ. ನಿಮಗೆ ಗಾಂಧೀಜಿಯವರ ತತ್ವ ಸಿದ್ಧಾಂತದ ಮೇಲೆ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ, ಗೌರವ ಇದೆಯಾ? ಅಹಿಂಸಾ ಪ್ರತಿ ಹಂತದಲ್ಲೂ ರಾಜ್ಯದ ಜನಕ್ಕೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ. ಯಾವ ಅಹಿಂಸೆ ಬಗ್ಗೆ ಮಾತಾಡ್ತೀರಿ ನೀವು? ಯಾಕ ಪುಣ್ಯಾತ್ಮನ ಹೆಸರು ಕಳೀತೀರಿ? ನಿಮ್ಮ ಆಡಳಿತದಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಿ, ನೀವು ತಿದ್ಕೊಳ್ಳಿ, ನಿಮ್ಮ ಮನಸ್ಸು ತಿದ್ದುಪಡಿ ಆಗಬೇಕು. ಥ್ಯಾಂಕ್ ಯು. ಬೇರೆ ಏನಾರಿತ್ತಾ? ಬೇರೆ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ಅಣ್ಣ ಇರಲಿ, ಇದೊಂದು ಈ ಅಭಿಯಾನವನ್ನು ಶುರು ಮಾಡ್ತೀವಣ್ಣ, ದಯಮಾಡಿ.